ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈಗ ತಾನೇ ಬಿಗ್ ಬಾಸ್ ಅವ್ರದ್ದು ಮತ್ತೊಂದು ಪ್ರೋಮೋನ ಬಿಟ್ಟಿದ್ದಾರೆ. ಪ್ರೋಮೋ ಮಾತ್ರ ಸೈಕ್ ಆಗಿದೆ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ರಕ್ಷಿತಾ ಅವರು ಹಾಗೇನೆ ರಾಶಿಕಾ ಅವ್ರ ಮಧ್ಯ ಹತ್ಕೊಂಡ್ ಉರಿತಾ ಇದೆ ಅಂತ ಹೇಳ್ಬೋದು. ರಕ್ಷಿತಾ ಅವರಂತೂ ಫುಲ್ ರೆಬಲ್ ಆಗಿ ನಿಂತಿದ್ದಾರೆ. ಹಾಗೇನೆ ರಾಶಿಕಾ ಅವರು ಏನ್ ಕಡಿಮೆ ಇಲ್ಲ ಅಂತ ಹೇಳ್ಬೋದು. ಇನ್ನು ನಿನ್ನೆ ಎಪಿಸೋಡ್ ಅಲ್ಲಿನೇ ನೋಡಿದ್ವಿ, ಎರಡು ತಂಡಗಳಾಗಿ ವಿಭಜನೆ ಆಗಿದಾವೆ. ಮನೆ ಮಂದಿ ಎಲ್ಲ ಒಬ್ರು ನಾಮಿನೇಟ್ ಆಗದೆ ಇರೋರು, ಇನ್ನೊಬ್ರು ಸೇಫ್ ಆಗಿರೋರು. ಅದ್ರಲ್ಲಿ ಇವಾಗ ನಾಮಿನೇಟ್ ಆಗಿರೋರ್ ತಂಡ ನಿನ್ನೆ ನಡೆದಂತ ಟಾಸ್ಕ್ ನಲ್ಲಿ ಗೆದ್ದಿತ್ತು. ಅದೇ ತಂಡಕ್ಕೆ ಇವಾಗ ಬಿಗ್ ಬಾಸ್ ಅವರು ಒಂದು ಅವಕಾಶನ ಕೊಟ್ಟಿದ್ದಾರೆ. ನಿಮ್ಮ ತಂಡದಿಂದ ಯಾರಾದ್ರೂ ಒಬ್ಬರನ್ನ ಸೇಫ್ ಮಾಡಿ ಸೇಫ್ ತಂಡಕ್ಕೆ ಕಳಿಸ್ಬೇಕು, ಹಾಗೇನೆ ಯಾರಾದ್ರೂ ಒಬ್ಬರನ್ನ ಈ ಕಡೆ ನಿಮ್ಮ ತಂಡಕ್ಕೆ ಕರ್ಕೋಬೇಕು ಅಂತ ಅಧಿಕಾರನ ನಾಮಿನೇಟ್ ಆಗಿರುವಂತ ಗೆದ್ದಿರುವಂತ ತಂಡಕ್ಕೆ ಕೊಟ್ಟಿದ್ದಾರೆ. ಅಲ್ಲಿ ಇವಾಗ ಯಾರ್ ಸೇಫ್ ಆಗಿ ಆ ತಂಡಕ್ಕೆ ಹೋಗ್ಬೇಕು ಅನ್ನೋದ್ರ ಕಡೆ ಚರ್ಚೆ ನಡೀತಾ ಇದೆ. ಇನ್ನೊಂದ್ ನೋಡ್ಬೇಕಾದ್ರೆ ಈ ಗುಂಪಲ್ಲಿ ಇರುವಂತವ್ರಿಗೆ ಎಲ್ರಿಗೂ ಒಬ್ರು ಕಂಡ್ರೆ ಒಬ್ರಿಗ್ ಆಗಲ್ಲ ಅಂತ ಹೇಳ್ಬೋದು. ಇಲ್ಲಿ ಅಶ್ವಿನಿಯನ್ನ ಕಂಡ್ರೆ ಜಾನ್ವಿ ಅವ್ರಿಗೆ ಹಾಗೇನೆ ರಕ್ಷಿತಾ ಅವ್ರಿಗೆ ಆಗ ಬರಲ್ಲ. ಇನ್ನು ರಿಷಾ ಅವ್ರಿಗಂತೂ ಸೇಫ್ ಮಾಡೋಕ್ ಅವಕಾಶನೇ ಇಲ್ಲ. ಇನ್ನು ಧ್ರುವಂತ್ ಅವ್ರ ವಿಚಾರಕ್ಕೆ ಬಂದ್ರೆ ರಾಶಿಕಾ ಹಾಗೂ ರಕ್ಷಿತಾ ಅವರು ಕೂಡ ಆಗ್ ಬರಲ್ಲ. ಅದ್ರ ಜೊತೆಗೆ ಇನ್ನು ಸುದಿ ಅವರು ಆ ಕಡೆನೂ ಅಲ್ಲ ಈ ಕಡೆನೂ ಅಲ್ಲ ಅನ್ನೋ ರೀತಿ ಇದಾರೆ ಮನೆಯಲ್ಲಿ. ಅದು ಅಲ್ಲದೆ ರಾಶಿಕಾ ಅವ್ರನ್ನ ತಗೊಂಡ್ರೆ ಇನ್ನು ರಕ್ಷಿತಾಗೂ ಆಗ್ ಬರಲ್ಲ, ಹಾಗೇನೆ ಧ್ರುವಂತ್ ಅವ್ರಿಗೂ ಆಗ್ ಬರಲ್ಲ. ಇನ್ನು ಜಾನ್ವಿ ಅವ್ರಿಗೂ ಹಾಗೇನೆ ಅಶ್ವಿನಿ ಗೌಡ ಅವ್ರಿಗೂ ಕೂಡ ಇಲ್ಲಿ ಜಗಳಗಳು ಶುರುವಾಗಿದ್ದು. ಸೊ ಹಾಗಾಗಿ ಇವರ ತಂಡದಲ್ಲಿ ಒಮ್ಮತ ಬರೋದಂತೂ ತುಂಬಾನೇ ಡಿಫಿಕಲ್ಟ್ ಅಂತ ಹೇಳ್ಬೋದು. ಆದ್ರೆ ಬೇರೆ ಅವ್ರಿಗೆ ಬಿಟ್ಕೊಡೋದಿಲ್ಲ ಅಂತ ಮಾತ್ರ ಹೇಳಿದ್ದಾರೆ. ನಿನ್ನೆ ಎಪಿಸೋಡ್ ಅಲ್ಲೇ ನೋಡಿರ್ಬೋದು. ಏನೇ ಆದ್ರೂ ಕೂಡ ನಮ್ಮ ತಂಡನ ಬಿಟ್ಕೊಡೋದ್ ಬೇಡ, ನಮ್ಮಲ್ಲಿರೋ ವೈಮನಸ್ಸು ನಮ್ಮಲ್ಲೇನೆ ಇರ್ಲಿ, ನಮ್ಮಲ್ಲಿರುವಂತ ವೈಮನಸ್ಸನ್ನ ಬೇರೆ ತಂಡಕ್ಕೆ ಲಾಭ ಆಗುವ ರೀತಿ ಮಾಡ್ಕೊಳ್ಳೋದ್ ಬೇಡ ಅಂತ ಇಲ್ಲಿ ರಾಶಿಕಾ ಅವರು ಹೇಳ್ತಾನೆ ಇದ್ರು ನಿನ್ನೆ ಎಪಿಸೋಡ್ ಅಲ್ಲಿ. ಅದು ತುಂಬಾ ಕರೆಕ್ಟ್ ಅಂತ ಹೇಳ್ಬೋದು. ಕಳೆದ ವಾರದಲ್ಲಿ ನೋಡಿರ್ಬೋದು, ತಮ್ಮಲ್ಲಿದ್ದಂತ ಗಿಲ್ಲಿ ಅವರ ವೈಮನಸ್ಸಿಂದ ಆಗಿರ್ಬೋದು, ತಮ್ಮ ಆಪರ್ಚುನಿಟಿನ ರಾಶಿಕಾ ಅವರು ಕಳ್ಕೊತಾರೆ. ಅದಷ್ಟೇ ಅಲ್ದಿರ ಪತ್ರದ ವಿಚಾರದಲ್ಲೂ ಕೂಡ ಅದೇ ರೀತಿ ಆಗುತ್ತೆ. ಸೊ ಹಾಗಾಗಿ ಅವರ ನಿಲುವು ಕರೆಕ್ಟ್ ಆಗಿದೆ ಇದೆ ಅಂತ ಹೇಳ್ಬೋದು. ಇನ್ನು ಬಿಗ್ ಬಾಸ್ ಅವರಂದ್ರು ಸೈಕ್ ಆಗಿರೋ ಆಟನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಇಲ್ಲಿ ಎರಡ್ ತರ ಯೋಚನೆ ಮಾಡ್ಬೇಕಾಗುತ್ತೆ. ಇವಾಗ ನಾಮಿನೇಟ್ ಆಗಿರೋ ಅಂತ ತಂಡದಿಂದ ಸ್ಟ್ರಾಂಗ್ ಆಗಿರೋರು, ಹಾಗೇನೆ ತುಂಬಾನೇ ಚೆನ್ನಾಗಿ ಆಟ ಆಡಿರೋರು, ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಂಡಿರೋರು ಆ ಸೇಫ್ ಆಗ್ಬೇಕು ಅಂದ್ರೆ ಅಲ್ಲಿ ಅದು ಒಂದ್ ರೀತಿ ಕರೆಕ್ಟ್ ಅಂತ ಹೇಳ್ಬೋದು. ಕಷ್ಟಪಟ್ಟು ಆಡಿರ್ತಾರೆ, ತಮ್ಮ ಆಟದಿಂದಾನೇ ಆ ಟೀಮ್ ನ ಗೆಲ್ಸಿರ್ತಾರೆ. ಸೊ ಹಾಗಾಗಿ ಅವ್ರು ಸೇಫ್ ಆಗೋದು ಮುಖ್ಯನೇ. ಆದ್ರೆ ಆ ಸೇಫ್ ಆಗಿರೋರ್ನ ತುಂಬಾ ಚೆನ್ನಾಗಿ ಆಟ ಆಡೋರ್ನೇ ಅವ್ರ ತಂಡದಿಂದ ಕಳಿಸ್ಕೊಟ್ರೆ ಇಲ್ಲಿ ಕಾಂಪಿಟೇಷನ್ ಅನ್ನೋದು ಏನ್ ಉಳಿತಿ, ಅವ್ರೊಬ್ರು ಸೇಫ್ ಆಗಿ ಹೋದ್ಮೇಲೆ ಮಿಕ್ಕಿದವ್ರು ಯಾರು ಕೂಡ ಸೇಫ್ ಆಗೋದಿಲ್ಲ ಅಂತ ಹೇಳ್ಬೋದು. ಸೊ ಹೀಗಾಗಿ ತುಂಬಾನೇ ಕನ್ಫ್ಯೂಷನ್ ಇರುತ್ತೆ. ಇನ್ನೊಂದು ಕಡೆ ನೋಡೋದಾದ್ರೆ ಇವಾಗ ವೀಕ್ ಇರೋರ್ನ ತಮ್ಮ ತಂಡದಿಂದ ಬೇರೆ ತಂಡಕ್ಕೆ ಕಳಿಸ್ಲೇಬೇಕಾಗುತ್ತೆ, ಹಾಗೇನೆ ಬೇರೆ ತಂಡದಿಂದ ಸ್ಟ್ರಾಂಗ್ ಇರೋರ್ನ ಕರ್ಕೋಬೇಕಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲಿ ಸ್ಟ್ರಾಂಗ್ ಇರೋರು ಬಂದ್ರೆ ಮತ್ತೆ ಗೆದ್ದು ಇದೇ ತಂಡ ಗೆದ್ದಾಗ ಮತ್ತೆ ಅವರು ನಾನು ಸೇಫ್ ಆಗಿದ್ದವನ್ನ ನೀವು ನನ್ನ ತಂದು ಕೂಡ್ಸಿದೀರಾ, ನಾನು ನನ್ನ ತಂಡಕ್ಕೆ ಹೋಗ್ತೀನಿ, ನಾನು ಮತ್ತೆ ಸೇವ್ ಆಗ್ತೀನಿ ಅನ್ನೋಂತ ವಿಚಾರಗಳು ಕೂಡ ಇರ್ತವೆ ಅಂತ ಹೇಳ್ಬೋದು. ಬಿಗ್ ಬಾಸ್ ಅವರು ಆಟ ಆಡ್ಸೋ ರೀತಿ ಅಂದ್ರೂ ಸೈಕ್ ಆಗಿದೆ ಅಂತ ಹೇಳ್ಬೋದು. ಇದರಿಂದ ವೈಮನಸ್ಸುಗಳು ಬಂದೇ ಬರ್ತವೆ ಅಂತ ಹೇಳ್ಬೋದು. ಬಿಗ್ ಬಾಸ್ ಅವರು ಸಖತ್ತಾಗಿ ಯೋಚನೆ ಮಾಡಿದ್ದಾರೆ ಅಂತ ಕೂಡ ಹೇಳ್ಬೋದು. ಇನ್ನು ನೆಕ್ಸ್ಟ್ ಪ್ರೋಮೋ ಕಡೆಗೆ ನೋಡೋದಾದ್ರೆ ಬಿಗ್ ಬಾಸ್ ಅವರು ಹೇಳ್ತಾರೆ ಯಾರಾದ್ರೂ ಒಬ್ಬರನ್ನ ನಿಮ್ ತಂಡದಿಂದ ಸೇವ್ ಮಾಡ್ಬೇಕು ಅಂತ ಹೇಳ್ತಾರೆ. ಇಲ್ಲಿ ಬಹುಮತ ಅಂತ ಕೂಡ ಹೇಳಿಲ್ಲ, ಹಾಗೇನೆ ಇನ್ನೊಂದು ನೋಡೋದಾದ್ರೆ ಇಲ್ಲಿ ಒಮ್ಮತ ಕೂಡ ಅಂತ ಹೇಳಿಲ್ಲ. ಇಲ್ಲಿ ಒಟ್ನಲ್ಲಿ ಸೇಫ್ ಮಾಡ್ಬೇಕು ಅಂತ ಅಷ್ಟೇ ಹೇಳಿದ್ದಾರೆ. ಇವಾಗ ಪ್ರೋಮೋ ಕಡೆಗೆ ಇನ್ನೊಂದು ನೋಡೋದಾದ್ರೆ ಇಲ್ಲಿ ರಾಶಿಕಾ ಅವರಿಗೆ ಅಶ್ವಿನಿ ಗೌಡ ಅವರು ಓಟ್ ಹಾಕ್ತಾರೆ, ಹಾಗೇನೆ ಕಾಕ್ರೋಚ್ ಸುದ್ದಿ ಅವರಿಗೆ ರಕ್ಷಿತಾ ಅವರು ಓಟ್ ಹಾಕ್ತಾರೆ. ಇದ್ರಿಂದ ವೈಮನಸ್ಸು ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಇನ್ನು ತಂಡದಲ್ಲಿ ರಿಷಾ ಅವ್ರ ಹತ್ರ ಸೇವ್ ಆಗಕ್ ಚಾನ್ಸೇ ಇಲ್ಲ, ಅದನ್ನ ಬಿಗ್ ಬಾಸ್ ಅವರೇ ಹೇಳಿದ್ದಾರೆ. ನೆಕ್ಸ್ಟ್ ನೋಡೋದಾದ್ರೆ ಕಾಕ್ರೋಚ್ ಸುದ್ದಿ ಅವರಂತೂ ಸಿಕ್ಕಾಪಟ್ಟೆ ಗೋಳಾಡ್ತಾ ಇದ್ರು ನಿನ್ನೆ ಎಪಿಸೋಡ್ ಅಲ್ಲಿ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ನನ್ನನ್ನ ಸೇವ್ ಮಾಡಿ, ನಾನು ಇವಾಗ ಕೊನೆವರೆಗೂ ಹೋಗ್ ಬಂದಿದ್ದೀನಿ, ಇನ್ನೇನು ಈ ವಾರ ನಾನು ನಾಮಿನೇಟ್ ಆದ್ರೆ ನಾನೇ ಮನೆಗೆ ಹೋಗ್ತೀನಿ, ಪ್ಲೀಸ್ ಸೇವ್ ಮಾಡಿ ಅಂತ ಬೇಡ್ಕೊಳ್ಳೋ ರೀತಿನೇ ಇತ್ತು ಅಂತ ಹೇಳ್ಬೋದು. ಇವರು ಬರ್ಬೇಕಾದ್ರೆ ತುಂಬಾನೇ ಹೈಪ್ ಅನ್ನ ಕ್ರಿಯೇಟ್ ಮಾಡಿದ್ರು ಬಿಗ್ ಬಾಸ್ ಮನೆ ಒಳಗಡೆ. ಆದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಬಂದ್ಮೇಲೆ ಟುಸ್ ಪಟಾಕಿ ಆಗಿದ್ದಾರೆ ಅಂತ ಹೇಳ್ಬೋದು. ಇವಾಗ ನಾನ್ ಚೆನ್ನಾಗ್ ಆಡಿದೀನಿ, ನಾನು ಹಂಗ್ ಮಾಡಿದೀನಿ ಹಿಂಗ್ ಮಾಡಿದೀನಿ ಉಳಿಸಿ ಅಂತ ಅವ್ರು ಏನು ಕೇಳ್ತಾ ಇಲ್ಲ, ವಾದನೂ ಮಾಡ್ತಿಲ್ಲ. ನಾನು ಈ ಸಾರ್ತಿ ಮನೆಗ್ ಹೋಗ್ತೀನಿ, ನಾನು ನಾಮಿನೇಟ್ ಆದ್ರೆ, ನೀವಾದ್ರೆ ಉಳ್ಕೋತೀರಾ ಅನ್ನೋ ರೀತಿಯಾಗಿ ಮಾತಾಡ್ತಾ ಇದ್ದಾರೆ. ಇಲ್ಲಿ ರಾಶಿಕಾ ಅವರು ಕೂಡ ಅದ್ನೇ ಹೇಳ್ತಾರೆ, ನಾನು ಕೂಡ
ಕೂಡ ಈ ಕಂಟಿನ್ಯೂ ಆಗಿ ನಾಮಿನೇಟ್ ಆಗ್ತಾನೆ ಬಂದಿದ್ದೀನಿ. ಇದರಿಂದ ಏನಾದ್ರು ನಾನು ನಾಮಿನೇಟ್ ಆಗಿ ಹೋದ್ರೆ ನಾನು ಏನ್ ಮಾಡ್ಲಿ ಈ ವಾರ ಅಂತ ಅವರು ಕೂಡ ಕೇಳ್ತಿದ್ದಾರೆ. ಇಲ್ಲಿ ಎಲ್ಲರ ಅವರವರ ವಿಚಾರಗಳು ಅವರವರ ಮಟ್ಟಿಗೆ ಕರೆಕ್ಟ್ ಆಗೇ ಇದೆ ಅಂತ ಹೇಳ್ಬೋದು. ಇಲ್ಲಿ ಯಾರನ್ನೂ ಕೂಡ ತಪ್ಪು ಅನ್ನಕ್ಕೂ ಆಗಲ್ಲ, ಸರಿನೂ ಅನ್ನಕ್ಕಾಗಲ್ಲ. ರಕ್ಷಿತಾ ಅವರು ಅಷ್ಟೇ ಇಲ್ಲಿ ತಮ್ಮ ಪರವಾಗಿ ಮಾತಾಡ್ತಾ ಇಲ್ಲ, ಸುಧೀರ್ ಅವ್ರನ್ನ ಉಳಿಸ್ಕೋಬೇಕು ಅನ್ನೋ ಪರವಾಗಿ ಮಾತಾಡ್ತಿದ್ದಾರೆ. ಅದು ಅಷ್ಟೇ ಅಲ್ಲದೆ ರಾಶಿಕಾ ಅವರು ಹೋದ್ರೆ ಇಲ್ಲಿ ಅವರ ಟೀಮ್ಗೆ ಬರ್ಡನ್ ಬೀಳೋದಂತ್ರು ನಿಜ ಅಂತ ಹೇಳ್ಬೋದು. ಸೊ ಹಾಗಾಗಿ ರಾಶಿಕಾನ ಬಿಟ್ಕೊಡೋದಂತ್ರು ತುಂಬಾನೇ ಕಠಿಣ ಇದೆ ಈ ಟೀಮ್ ಅಲ್ಲಿ ಅಂತ ಹೇಳ್ಬೋದು. ಇನ್ನು ವಾದಕ್ ನಿಂತ್ರೆ ಎಲ್ಲ ಕೂಡ ಸರಿಯಾಗಿ ವಾದ ಮಾಡೋರನ್ನೇ ಇದ್ದಾರೆ ಈ ಟೈಮ್ ಅಲ್ಲಿ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ರಾಶಿಕಾ ಅವರು ಹೇಳ್ತಾರೆ, ನಾನು ಕಂಟಿನ್ಯೂ ಆಗಿ 4 ವಾರದಿಂದ ನಾಮಿನೇಷನ್ ಅಲ್ಲೇ ಇದ್ದೀನಿ ಅಂತ ಹೇಳ್ತಾರೆ. ಇಲ್ಲಿ ರಾಶಿಕಾ ಅವರಿಗೆ ಅನ್ಫೇರ್ ಆಗ್ತಾನೆ ಬರ್ತಾ ಇದೆ ಅಂತ ಹೇಳ್ಬೋದು. ಇದುವರೆಗೂ ಅವ್ರಿಗೆ ಯಾವುದೇ ರೀತಿಯಾದ ಒಂದು ಅಡ್ವಾಂಟೇಜ್ ಕೂಡ ಸಿಕ್ಕಿಲ್ಲ ಅಂತ ಹೇಳ್ಬೋದು. ಅವರು ಎಷ್ಟು ಚೆನ್ನಾಗಿ ಆಟ ಆಡದಿದ್ರು ಕೂಡ ಅವ್ರಿಗೆ ಮೋಸ ಆಗ್ತಾನೆ ಬರ್ತಾ ಇದೆ. ಅವ್ರ ಪರ್ಸ್ಪೆಕ್ಟಿವ್ ಅವ್ರಿಗೆ ಕರೆಕ್ಟ್ ಆಗಿನೇ ಇದೆ ಅಂತ ಹೇಳ್ಬೋದು. ಇನ್ನು ಇದಕ್ಕೆ ರಕ್ಷಿತಾ ಅವರು ಹೇಳ್ತಾರೆ, ನಾನು ಕೂಡ ನಾಮಿನೇಟ್ ಆಗ್ತಾನೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಅವ್ರದ್ದು ತಪ್ಪಿಲ್ಲ ಅಂತ ಹೇಳ್ಬೋದು. ಆದ್ರೆ ಇವರು ತಮ್ಮನ್ನು ತಾವು ಉಳಿಸ್ಕೊಳಕ್ ಮಾತಾಡ್ತಿಲ್ಲ, ಆದ್ರೆ ಸುಧೀರ್ ಅವ್ರನ್ನ ಉಳಿಸ್ಕೊಳಕ್ಕೆ ಮಾತಾಡ್ತಾ ಇದ್ದಾರೆ ಅನ್ನೋದನ್ನೇ ಒಂದು ಆಶ್ಚರ್ಯ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ರಾಶಿಕಾ ಅವರು ಹೇಳ್ತಾರೆ, ರಕ್ಷಿತಾ ಅವರಿಗೆ ವಿಷಕಾರಿ ಅಂತ ಈ ರೀತಿಯಾದ ವರ್ಡ್ ಗಳನ್ನ ಯೂಸ್ ಮಾಡಿ ಟಾಂಟ್ ಮಾಡಿ ಮಾತಾಡಿದ್ರೆ ಅವ್ರ ಕೆಲಸ ಅಂತೂ ಆಗೋದೇ ಇಲ್ಲ ಅಂತ ಹೇಳ್ಬೋದು. ತಮ್ಮ ಕೆಲಸ ಆಗ್ಬೇಕಾದ್ರೆ ತಾವು ಒಂದ್ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೋಬೇಕಾಗುತ್ತೆ. ಅದನ್ನ ಬಿಟ್ಟು ಈ ರೀತಿ ಗಾಂಚಲಿ ತೋರಿಸಿದ್ರೆ ಅವ್ರು ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ತಾರೆ, ಇನ್ನೊಂಚೂರು ಅವ್ರ ವಿರುದ್ಧ ಹೋಗೋದೇನೆ ಜಾಸ್ತಿ ಅಂತ ಹೇಳ್ಬೋದು. ಇಲ್ಲಿ ತಮ್ಮ ಬುದ್ಧಿನ ಉಪಯೋಗಿಸಿ ಯಾವ ರೀತಿ ಮಾತಾಡ್ಬೇಕೋ ಆ ರೀತಿ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಇದು ತಪ್ಪು ಅಂತ ಕೂಡ ಹೇಳ್ಬೋದು ಈ ರೀತಿಯಾಗಿ ಮಾತಾಡೋದು. ಇನ್ನು ನೆಕ್ಸ್ಟ್ ಹೇಳ್ತಾರೆ, ಈ ರೀತಿಯಾದ ಕಂಟೆಸ್ಟೆಂಟ್ ಒಬ್ಬ ಒಬ್ಬ ಕಂಟೆಸ್ಟೆಂಟ್ ಟೀಮ್ ಒಳಗಡೆ ಇದ್ರೆ ಟೀಮ್ ಏನೇ ಎಫರ್ಟ್ ಹಾಕಿದ್ರು ಕೂಡ ವೇಸ್ಟ್ ಅಂತ ಹೇಳ್ತಾರೆ. ಅದಂತೂ ನಿಜ. ಒಮ್ಮತ ಬರ್ಲಿಲ್ಲ ಅಂದ್ರೆ ಇಲ್ಲ ನಾನು ಇವ್ರ ವಿರುದ್ಧನೇ ನಿಂತ್ಕೋಬೇಕು ಅಂತ ಪರ್ಸನಲ್ ರೀಸನ್ ನ ತಗೊಂಡ್ ಬಂದ್ ಇಲ್ಲಿ ನಿಂತ್ರೆ ಆ ಟೀಮ್ ಎಷ್ಟೇ ಎಫರ್ಟ್ ಹಾಕಿದ್ರು ಅದು ವೇಸ್ಟ್ ಅಂತಾನೆ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ರಾಶಿಕಾ ಅವರಿಗೆ ರಕ್ಷಿತಾ ಅವರು ಹೇಳ್ತಾರೆ, ಇವರು ಯಾವ ರೀತಿ ವರ್ಡ್ಸ್ ಯೂಸ್ ಮಾಡ್ತಿದಾರೆ ನೋಡಿ, ಯಾವ ರೀತಿ ಮಾತಾಡ್ತಾ ಇದಾರೆ ನೋಡಿ ಅಂತ ಹೇಳ್ತಾರೆ, ಸರಿ ಇಲ್ಲ ಅಂತ. ಅದಕ್ಕೆ ಚೈಲ್ಡಿಶ್ ಆಗಿ ರಾಶಿಕಾ ಅವರು ಹಿಂಗೆಲ್ಲ ಮಾತಾಡ್ಕೊಂಡ್ ನೀನ್ ಮಾತಾಡ್ತೀಯಲ್ಲ ಅಂತ ಏನೋ ಆಕ್ಷನ್ ಮಾಡಿ ತೋರಿಸ್ತಾರೆ. ಅದು ತುಂಬಾನೇ ಚೈಲ್ಡಿಶ್ ಅಂತ ಹೇಳ್ಬೋದು. ಈ ರೀತಿ ಎಲ್ಲ ಮಾಡೋ ಅವಶ್ಯಕತೆ ಇರ್ಲಿಲ್ಲ. ಅಟ್ಲೀಸ್ಟ್ ಕನ್ವಿನ್ಸ್ ಮಾಡಿದ್ರೆ ಆಗಿರೋದು. ತಮ್ಮ ಬಗ್ಗೆ ತಾವು ಹೇಳ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂತಿದ್ರೆ ಅಟ್ಲೀಸ್ಟ್ ಒಪ್ಕೊಂತಾದ್ರೂ ಒಪ್ಕೋತಾರೆ. ಆದ್ರೆ ಈ ರೀತಿಯಾಗಿ ಮಾಡಿದ್ರೆ ಯಾರು ಕೂಡ ಒಪ್ಕೊಳ್ಳಲ್ಲ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ರಾಶಿಕಾ ಅವರು ಹೇಳ್ತಾರೆ, ಇಡೀ ತಂಡದ ಡಿಸಿಷನ್ ಒಬ್ಬಳ ಮೇಲೆ ಡಿಪೆಂಡ್ ಆಗಕ್ ನಾನ್ ಬಿಡೋದೇ ಇಲ್ಲ ಅಂತ ಹೇಳ್ತಾರೆ. ಅದಂತೂ ಕರೆಕ್ಟ್ ಅಂತ ಹೇಳ್ಬೋದು. ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಬರೀ ರಕ್ಷಿತಾ ವರ್ಸಸ್ ರಾಶಿಕಾ ಇಲ್ಲ, ಇಡೀ ಟೀಮೇ ಇದೆ ಅಂತ ಹೇಳ್ಬೋದು. ಇಡೀ ಟೀಮ್ ಅಲ್ಲೇನೆ ನಾನ್ ಸೇವ್ ಆಗ್ಬೇಕು ಅಂತ ಮಾತಾಡ್ತಾನೆ ಇದಾರೆ. ಅದು ಅಲ್ಲದೆ ರಾಶಿಕಾ ಅವ್ರನ್ನ ಬಿಟ್ಕೊಟ್ರೆ ಇಲ್ಲಿ ತಂಡ ಸೋಲೋದಂತ್ರು ನಿಜ. ಅದಕ್ಕೋಸ್ಕರ ಏನಾದ್ರು ಸ್ಟ್ರಾಟಜಿ ಮಾಡೇ ಮಾಡ್ತಾರೆ ಅಂತ ಹೇಳ್ಬೋದು. ಇನ್ನು ನಮಗೆ ಬಂದಿರುವಂತ ಮಾಹಿತಿ ಪ್ರಕಾರ ನೋಡೋದಾದ್ರೆ ನಾಮಿನೇಟ್ ಆಗಿರುವಂತ ತಂಡದಿಂದ ಕಾಕ್ರೋಚ್ ಸುದಿ ಅವ್ರನ್ನ ಕಳಿಸಿದ್ದಾರೆ ಸೇಫ್ ತಂಡಕ್ಕೆ. ಹಾಗೇನೆ ಸೇಫ್ ಇರೋ ತಂಡದಿಂದ ಮ್ಯೂಟೆಂಟ್ ರಘು ಅವ್ರನ್ನ ಈ ಕಡೆಗೆ ಕರ್ಕೊಂಡಿದ್ದಾರೆ ಅನ್ನೋಂತ ಮಾಹಿತಿ ಕೂಡ ಬಂದಿದೆ. ಇದು ತುಂಬಾನೇ ಒಳ್ಳೆ ಆಯ್ಕೆ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಟೀಮ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ, ಹಾಗೇನೆ ಸೇಫ್ ತಂಡದ ಟೀಮ್ ಇನ್ನು ವೀಕ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಕಾಯ್ದು ನೋಡೋಣ ಏನೇನಾಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದೇ ರೀತಿಯಾದ ಬಿಗ್ ಬಾಸ್ ರಿಲೇಟೆಡ್ ಅಪ್ಡೇಟ್ ಗಳಿಗಾಗಿ ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ನ ಕ್ಲಿಕ್ ಮಾಡಿ.